ಇನ್ನು ಸಿಂಧೂ ನದಿ ನೀರಿಗಾಗಿ ಪಾಕಿಸ್ತಾನ ಪರದಾಡ್ತಾ ಇದೆ. ನೀರಿಲ್ಲ ಅವರಿಗೆ. ನೀರಿಗಾಗಿ ಭಾರತವನ್ನ ಗೋಗರಿತಾ ಇದೆ ಪಾಕಿಸ್ತಾನ. ನೀರಿಗಾಗಿ ಭಾರತವನ್ನ ಗೋಗರಿತಾ ಇದೆ. ಒಪ್ಪಂದವನ್ನ ಇನ್ನೂ ಭಾರತ ತೆರವು ಮಾಡಿಲ್ಲ. ಪಾಕಿಸ್ತಾನಕ್ಕೆ ಭಾರತ ತಿರುಗೇಟನ್ನು ಕೊಟ್ಟಿದೆ. ನೀರು ಕೊಡಿ ಅಂತ ಅವ್ರು ಇವಾಗ ಸಿಂಧೂ ನದಿ ನೀರಿಗಾಗಿ ಪಾಕಿಸ್ತಾನ ಪರದಾಟ. ನೀವು ಏನು ಬೇಕಾರೋ ಬಿಡ್ಬೋದು, ನಿಮ್ಗೆ ಕುಡಿಯೋಕ್ಕೆ ನೀರೇ ಇಲ್ಲ ಅಂದರೆ ಏನು ಮಾಡ್ತೀರಾ? ನೀರಿಗೋಸ್ಕರ ಭಾರತವನ್ನು ಪಾಕಿಸ್ತಾನ ಗೋಗರಿತಾ ಇದೆ. ನಾಳಿನ ಸಭೆಯಲ್ಲಿ ಇದು ಇನ್ನು ಒಂದು ಮೋಸ್ಟ್ ಇಂಪಾರ್ಟೆಂಟ್ ಬೇಡಿಕೆ ಅವ್ರದ್ದು. ದಯವಿಟ್ಟು ನೀರು ಕೊಡಿ ಅಂತ ನಾಳಿನ ಸಭೆಯಲ್ಲಿ ಅವ್ರು ಕೇಳ್ತಾರೆ. ನಾವು ಹೆಂಗೆ ಆಟ ಆಡಿಸ್ತಾ ಇದ್ದೀವಿ ಅಂದರೆ, ಅವ್ರಿಗೆ ಬೇಕಾದಾಗ ನೀರು ಕೊಡ್ತಾ ಇಲ್ಲ, ಅವ್ರಿಗೆ ಬೇಡದಿದ್ದಾಗ ನೀರು ಕೊಡ್ತಾ ಇದ್ದೀವಿ. ಅದೇನು ಒಂದು ಸರ್ತಿ ಬಿಟ್ಟರೆ ಪ್ರವಾಹ ಬಂದ್ಬಿಡಬೇಕು, ಆ ಥರ ಪ್ರವಾಹದ ರೂಪದಲ್ಲಿ ನೀರು ಬಿಡ್ತಾ ಇದ್ದೀವಿ. ಹಾಗಾಗಿ ಈಗ ಸಿಂಧೂ ನದಿ ನೀರಿನ ಒಪ್ಪಂದವನ್ನು ಅಮಾನತ್ನಲ್ಲಿ ಇಟ್ಟಿರೋದ್ರಿಂದ ನಾವು ನೀರು ಕೊಡಲ್ಲ ಅಂತ ರಾಜತಾಂತ್ರಿಕ ಮಟ್ಟದಲ್ಲಿ ಒಂದು ಹೊಡೆತವನ್ನು ಕೊಟ್ಟಿದ್ವಿ ಪಾಕಿಸ್ತಾನಕ್ಕೆ. ಈಗ ಅವರು ಲಬೋ ಅಂತ ಬಾಯಿ ಬಡ್ಕೋತಾ ಇದ್ದಾರೆ. ನೀರಿಲ್ಲ. ಇದೊಂದು ಅಂತನಿಲ್ಲ, 3-4 ಜಲಾಶಯ ಬಂದ್ ಮಾಡಿದ್ದೀವಿ. ಹಾಗಾಗಿ ಈಗ ಸಿಂಧೂ ನದಿ ನೀರಿಗಾಗಿ ಪಾಕಿಸ್ತಾನದವರು ಪರದಾಡ್ತಾ ಇದ್ದಾರೆ, ಅಲ್ಲಿನ ಜನ ಪರದಾಡ್ತಾ ಇದ್ದಾರೆ. ಮೊದಲು ನೀರು ಕೊಡಿ, ನಿಮ್ಮ ಕಚ್ಚಾಟ ಏನಾದರೂ ಇರಲಿ ಅಂತ. ಈ ನಡುವೆ ಪುಲ್ವಾಮಾ ದಾಳಿಯನ್ನು ತಪ್ಪೊಪ್ಪಿಕೊಂಡಿದೆ ಪಾಕಿಸ್ತಾನ. ಹೌದು, ನಾವೇ ಮಾಡಿದ್ದು ಅಂತ. ಪುಲ್ವಾಮಾ ಉಗ್ರ ದಾಳಿ ನಮ್ಮ ಯುದ್ಧ ತಂತ್ರದ ಭಾಗ. ಈಗ ಬಾಯಿ ಬಿಡ್ತಾ ಇದ್ದಾರೆ ನೋಡಿ. ಪಾಕಿಸ್ತಾನ ಸೇನೆಯಿಂದ ಅಧಿಕೃತವಾದ ತಪ್ಪೊಪ್ಪಿಗೆ ಇದು. ಅಧಿಕೃತವಾದದ್ದು 2019 ಫೆಬ್ರವರಿ 14ರಂದು ನಡೆದಿತ್ತು ಪುಲ್ವಾಮಾ ಉಗ್ರ ದಾಳಿ. 41 ಜನ ಮೃತಪಟ್ಟಿದ್ರು. ನಮ್ಮ 40 ಜನ CRPF ಯೋಧರು. ಅದು ನಮ್ಮದೇ ಕೆಲಸ ಅಂತ ಈಗ ಒಪ್ಕೊಂಡಿದ್ದಾರೆ.